ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾಗರಾವು ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಚಿತ್ರ. ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಚಿತ್ರದ ಕತೆ ಟಿ.ಆರ್. ಸುಬ್ಬರಾವುರವರ ಒಂದು ಗಂಡು ಎರಡು ಹೆಣ್ಣು, ನಾಗರಾವು ಮತ್ತು ಸರ್ಪ ಮತ್ಸರ ಕೃತಿಗಳನ್ನು ಆಧಾರಿತವಾಗಿದೆ. ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಮಾಡಿದ್ದಾರೆ. ಎನ್. ವೀರಸ್ವಾಮಿ ನಿರ್ಮಾಣ ಮಾಡಿದ್ದಾರೆ. ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ. ಈ ಚಿತ್ರದಲ್ಲಿ ಡಾ. ರಾಜ್ಕುಮಾರ್ ರವರು ನಾಯಕರಾಗಿ ನಟಿಸಬೇಕಿತ್ತು. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ರವರಿಗೆ ರಾಜ್ಕುಮಾರ್ ಅವರು ರಾಮಾಚಾರಿ ಪಾತ್ರ ಮಾಡುವುದು ಇಷ್ಟವಿಲ್ಲದ್ದರಿಂದ ಬೇರೊಬ್ಬ ನಟನನ್ನು ಈ ಪಾತ್ರಕ್ಕೆ ಹಾಕಿಕೊಳ್ಳಲು ಸೂಚಿಸಿದರು. ಇದರಿಂದ ಕೋಪಗೊಂಡ ಪುಟ್ಟಣ್ಣ ಕಣಗಾಲ್ ಹೊಸಬನನ್ನು ಹಾಕಿಕೊಂಡು ಈ ಚಿತ್ರ ಗೆಲ್ಲಿಸುತ್ತೇನೆಂದು ಆಗಷ್ಟೇ ವಂಶವೃಕ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ವಿಷ್ಣುವರ್ಧನ್ ಅವರನ್ನು ನಾಯಕನನ್ನಾಗಿ ಮಾಡಿದರು. ವಿಷ್ಣುವರ್ಧನ್ ನಾಯಕ ನಟನಾಗಿ ನಟಿಸಿದ ಚೊಚ್ಚಲ ಚಿತ್ರ ನಾಗರಾವು. ಅಂಬರೀಶ್ ಅವರು ಈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ಈ ಚಿತ್ರದಲ್ಲಿ ಆರತಿ ಮತ್ತು ಶುಭ ನಾಯಕಿಯರಾಗಿ ನಟಿಸಿದ್ದಾರೆ. ಅಶ್ವಥ್, ಪ್ರತಿಮಾದೇವಿ, ಶ್ರೀರಾಮ್ರಂತಹ ಮಹಾನಟರ ಬಹುತಾರಾಗಣವಿದೆ. ಜಯಂತಿ ಅವರು ಒನಕೆ ಓಬವ್ವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರದ ಚಿತ್ರೀಕರಣದ ನಡುವೆ ಅನೇಕ ಬಾರಿ ಪುಟ್ಟಣ್ಣ ಕಣಗಾಲ್ ಅವರು ಡಾ. ರಾಜ್ಕುಮಾರ್ ಅವರು ಶೂಟಿಂಗ್ ಮಾಡುವ ಸ್ಥಳಕ್ಕೆ ಹೋಗಿ ಅವಮಾನ ಮಾಡಿದ್ದರು. ಇದರಿಂದ ಕೋಪಗೊಂಡ ರಾಜ್ಕುಮಾರ್ ಅಭಿಮಾನಿಗಳು ಅನೇಕ ಬಾರಿ ವಿಷ್ಣುವರ್ಧನ್ ಮೇಲೆ ಹಲ್ಲೆಗಳನ್ನು ಮಾಡಿದ್ದರು. ಇದರಿಂದ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಕೂಡ ಶುರುವಾಯಿತು. 1972ರ ಡಿಸೆಂಬರ್ 24ರಂದು ನಾಗರಾವು ಚಿತ್ರ ಬಿಡುಗಡೆಯಾಗಿ ರಾಜ್ಯಾದ್ಯಂತ 25 ವಾರ ಪ್ರದರ್ಶನ ಕಂಡಿತು. ಈ ಚಿತ್ರ ಜಹರೀಲಾ ಇನ್ಸಾನ್ ಶೀರ್ಷಿಕೆಯಲ್ಲಿ ಹಿಂದಿಗೆ, ರಾಜನಾಗಂ ಶೀರ್ಷಿಕೆಯಲ್ಲಿ ತಮಿಳಿಗೆ, ಕೊಡೆನಾಗ ಶೀರ್ಷಿಕೆಯಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ಈ ಚಿತ್ರದ ನಂತರ ವಿಷ್ಣುವರ್ಧನ್ ಅವರು ಕನ್ನಡದ ಸಾಹಸಿಂಹವಾದರು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.